ಕಬ್ಬಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ 8 ದಿನಗಳಿಂದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆ ಕಿಚ್ಚು ಜೋರಾಗಿ ದಗದಗಿಸ್ತಾ ಇದೆ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಎಲ್ಲಿದ್ದಾರೆ ಎನ್ನುವಂತ ಪ್ರಶ್ನೆ. ರೈತರ ಪ್ರತಿಭಟನೆ ಸಕ್ಕರೆ ಸಚಿವರಿಗೆ ಕಾಣ್ತಾ ಇಲ್ವಾ? ಸಕ್ಕರೆ ಸಚಿವರಿಗೆ ಸಕ್ಕರೆ ಕಾರ್ಖಾನೆಗಳೇ ಮುಖ್ಯನಾ? ಅಲ್ಲಿನ ಪ್ರಭಾವಿಗಳ ಒತ್ತಡಕ್ಕೆ ಮಣಿದಿದ್ದಾರಾ ಅಥವಾ ಧೈರ್ಯ ಇಲ್ವಾ ಅಲ್ಲಿಗೆ ಹೋಗೋದಕ್ಕೆ, ಅವ್ರನ್ನ ಮಾತಾಡಿಸ್ಲಿಕ್ಕೆ, ಮನವೊಲಿಸಲಿಕ್ಕೆ, ಏನಿದೆ ವಸ್ತುಸ್ಥಿತಿ ಅಂತ ತಿಳಿಸೋದಕ್ಕೆ? ಕಬ್ಬು ಬೆಳೆಗಾರರ 8 ದಿನಗಳ ಹೋರಾಟ ಕಾಣ್ತಾನೆ ಇಲ್ವಾ ಈ ಇಲಾಖೆ ಸಚಿವರಿಗೆ? ನಿಮ್ಮ ಕೈಲಿ ಆಗೋದಿಲ್ಲ ಅಂದ್ರೆ ಯಾಕೆ ಇಟ್ಕೊಂಡು ಕೂತಿದ್ದೀರಾ ಆ ಇಲಾಖೆಯನ್ನ? ರೈತರು ಇನ್ನೆಷ್ಟು ದಿನ ಪ್ರತಿಭಟನೆ ಮಾಡಬೇಕು? ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಎಲ್ಲಿದ್ದಾರೆ? ಅವರೇ ಉತ್ತರ ಕೊಡಬೇಕೀಗ, ಎಲ್ಲಿದ್ದಾರೆ ಅಂತ. ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ಇದ್ರು ಕೂಡ ಕಾಣಿಸ್ತಾನೆ ಇಲ್ಲ ಈ ಸಚಿವ. ಅಷ್ಟೆಲ್ಲ ಪಾಪ ರೈತರು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ರಾತ್ರಿ ಎಲ್ಲ ಅಲ್ಲೇ ಊಟ ನಿದ್ದೆ ರೋಡಲ್ಲೇ ಎಲ್ಲವೂ ಕೂಡ ಆಗ್ತಾ ಇದೆ. ಇದು ಬೆಳಗಾವಿಯಿಂದ ಚಿಕ್ಕೋಡಿ, ಚಿಕ್ಕೋಡಿಯಿಂದ ಬಾಗಲಕೋಟೆ, ಬಾಗಲಕೋಟೆಯಿಂದ ವಿಜಯಪುರ, ಈಗ ಹಾವೇರಿಯಲ್ಲೂ ಕೂಡ ಪ್ರತಿಭಟನೆ ಶುರುವಾಗ್ತಾ ಇದೆ. ದಿನೇ ದಿನೇ ವ್ಯಾಪಿಸ್ತಾ ಇದೆ ಎಲ್ಲ ಜಿಲ್ಲೆಗಳಿಗೂ ಕೂಡ. ಆದರೂ ಕೂಡ ಹೋಗಿ ಮಾತನಾಡ್ತಾ ಇಲ್ಲ ಶಿವಾನಂದ ಪಾಟೀಲ್ ಅವರು, ಸಕ್ಕರೆ ಸಚಿವ. ಇದ್ದೇನು ಪ್ರಯೋಜನ ಇವಾಗ ಆ ಇಲಾಖೆಯಲ್ಲಿ? ಓಕೆ, ಇದ್ರ ಬಗ್ಗೆ ಒಂದು ಸೂಚನೆ ಕೊಡಬೇಕಾಗಿತ್ತಲ್ಲ ಮುಖ್ಯಮಂತ್ರಿಗಳು. ಮಾತನಾಡಿದ್ರು ಸುಮ್ಮನಾದ್ರು ಮುಖ್ಯಮಂತ್ರಿಗಳು. ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನ ಕಳಿಸ್ತೀವಿ ಅಂತಂದ್ರು. ಯಾವ ಜಿಲ್ಲಾ ಉಸ್ತುವಾರಿ ಸಚಿವ ಎಲ್ಲೋಗಿದ್ದಾರೆ? ಯಾರನ್ನು ಮಾತನಾಡಿಸಿದ್ದಾರೆ? ಮುಖ್ಯಮಂತ್ರಿಗಳ ಮಾತಿಗೂ ಬೆಲೆ ಇಲ್ಲ, ಮುಖ್ಯಮಂತ್ರಿಗಳ ಮಾತಿಗೆ ಕಿಮ್ಮತ್ತೇ ಇಲ್ಲ. ಅವ್ರ ಸಚಿವರೇ ಕೇಳ್ತಾ ಇಲ್ಲ. ಬೆಳಗಾವಿಯಲ್ಲಿ 8ನೇ ದಿನದ ಕಬ್ಬು ಬೆಳೆಗಾರರ ಕಿಚ್ಚು, ಸಂಧಾನ ವಿಫಲ ಆಯಿತು. ರೈತರ ಹೋರಾಟ ಮತ್ತಷ್ಟು ತೀವ್ರ ಆಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಇಂದು ಸಂಜೆವರೆಗೂ ಡೆಡ್ಲೈನ್ ಅನ್ನ ಕೊಡಲಾಗಿದೆ. ಇವತ್ತು ಸಂಜೆ 8 ಗಂಟೆ ಒಳಗಾಗಿ ನಮ್ಮ ಮನವಿ ಏನಿದೆ ಅದನ್ನು ಪುರಸ್ಕರಿಸಬೇಕು, 3,500 ರೂಪಾಯಿಯನ್ನ ಫಿಕ್ಸ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಇಲ್ಲ ಅಂದ್ರೆ ಗುರ್ಲಾಪುರದಲ್ಲಿ ಹೋರಾಟ ಮುಂದುವರಿಸಿ ಹೆದ್ದಾರಿಯನ್ನ ಬಂದ್ ಮಾಡುವಂತ ಎಚ್ಚರಿಕೆ. ಇನ್ನು ರೈತರ ಹೋರಾಟಕ್ಕೆ ಕರವೇ ಶಿವರಾಮೇಗೌಡ ಬಣ ಸಾಥ್ ಕೊಟ್ಟಿದೆ. ಕಬ್ಬಿಗೆ 3,500 ರೂಪಾಯಿ ಬೆಲೆ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಂಜೆಯೊಳಗೆ ಬೇಡಿಕೆ ಈಡೇರದಿದ್ರೆ ಹೋರಾಟ ತೀವ್ರ ಆಗುತ್ತೆ. ಬೇಡಿಕೆ ಈಡೇರದಿದ್ರೆ ನಾಳೆ ಹೆದ್ದಾರಿ ಬಂದ್ನ ಎಚ್ಚರಿಕೆಯನ್ನ ಕೊಡಲಾಗಿದೆ. ದರ ನಿಗದಿ ಸಂಬಂಧ ಕ್ಯಾಬಿನೆಟ್ನಲ್ಲೂ ಕೂಡ ಮಹತ್ವದ ಚರ್ಚೆ. ಏನು ತೀರ್ಮಾನ ಮಾಡಲಾಗುತ್ತೆ ಕಾದ್ ನೋಡ್ಬೇಕು. ಆ ಕ್ಯಾಬಿನೆಟ್ನಲ್ಲೇ ಒಂದು 4-5 ಜನ ಇದ್ದಾರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರುಗಳು. ಒಬ್ಬರದ ಇಬ್ಬರದ ಇರೋದು. ಸತೀಶ್ ಜಾರಕಿಹೊಳಿ ಅವರದಿದೆ, SS ಮಲ್ಲಿಕಾರ್ಜುನ್ ಅವರದಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದಿದೆ, MB ಪಾಟೀಲ್, ಈ ರೀತಿಯಾಗಿ ಸಚಿವರುಗಳದ್ದು ಕೂಡ ಇದೆ ಅಲ್ಲಿ ಕಾರ್ಖಾನೆಗಳು. ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಡಿದ್ದು ನ್ಯೂಸ್ 18 ಜೊತೆ ರೈತ ಸಂಘದ ಅಧ್ಯಕ್ಷ ಚೂನಪ್ಪ ಪೂಜಾರಿ ಅವರು ಮಾತನಾಡಿದ್ದಾರೆ. ಇಂದು ಸಂಜೆವರೆಗೂ ಅವಕಾಶ ಕೊಟ್ಟಿದ್ದೇವೆ, ಸಂಜೆಯ ಒಳಗಾಗಿ ತೀರ್ಮಾನ ಮಾಡಬೇಕು, ಇಲ್ಲವಾದಲ್ಲಿ ನಾಳೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ರಾಂತಿ ನಡೆಯಲಿದೆ ಅಂತ ಹೇಳಿದ್ರು. ಹೋರಾಟೋ ಕಾರ್ಖಾನೆಯವರು ಈಗಾಗಲೇ ನಾವು 3,500 ಬೇಡಿಕೆ ಇಟ್ಟಿದ್ದೀವಿ. ಅವರ ಈ ರೈತ ಸಂಘ ಹೋರಾಟದಿಂದ 200 ರೂಪಾಯಿ ಕೊಡ್ತು ಅಂತೇಳಿ ಬಂದರು. ಅಲ್ಲಿ ಯಾವುದು ಕೂಡ ಇವತ್ತ ಸರ್ಕಾರದ ಮುಖ್ಯಮಂತ್ರಿ ಆಗಲಿ ಶುಗರ್ ಮಂತ್ರಿ ಆಗಲಿ ಪಾತ್ರ ಇಲ್ಲ. ಈ ಹೋರಾಟಕ್ಕೆ ಮಾಡೋದು ಇಲ್ಲಿ ಜಿಲ್ಲಾಧಿಕಾರಿ ಅವರು ಇಲ್ಲಿರ್ತಕ್ಕಂಥ ಹಲವಾರು ಮುಖಂಡರು ಕೂಡಿ 200 ರೂಪಾಯಿಗೆ ಬಂದಾರ. ಇನ್ನ 200 ರೂಪಾಯಿ ಕೊಡಬೇಕು ಅವ್ರ ಕಾರ್ಖಾನೆಯವರ. ಅವರು ಮಂಡತನ ಹಚ್ಚತ್ತಾರ. ನಾವು ಒಂದು 10 ಪೈಸೆ ಕೊಡಕ್ಕಾಗುದಿಲ್ಲ, ನಮಗೆ ನೀಗುದಿಲ್ಲ ಅನ್ನುವಂತ ಮಂಡತನ ಮಾಡತ್ತಾರೋ. ಮಂಡತನ ಅವ್ರು ಏನಾದ್ರು 200 ರೂಪಾಯಿ ಕೊಡ್ಲಿಲ್ಲ ಅಂದ್ರ ನನ್ನ ರೈತ ದೇವರುಗಳು ಅವ್ರ ಹಣಿಬಾರನ್ನ ಬರೀತಾರೆ. ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರ ಮೇಲೆ ಅವ್ರ ಭವಿಷ್ಯ ಐತೆ. ಅವ್ರು 200 ರೂಪಾಯಿ ಕೊಟ್ಟರು.